ನಮಸ್ಕಾರ. ಇಂದಿನ ಈ ವಿಶೇಷವಾದ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾನಸ ಪೂಜೆ, ಆಮೇಲೆ ಬ್ರಾಹ್ಮಿ ಮುಹೂರ್ತದ ನಿಖರವಾದ ಲೆಕ್ಕಾಚಾರ ಮತ್ತೆ ನಮ್ಮ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಅಂಗರಚನಾಶಾಸ್ತ್ರ ಹೌದು ವೈಜ್ಞಾನಿಕ ಅಂಗರಚನಾಶಾಸ್ತ್ರದ ನಡುವಿನ ಬೆರಗುಗೊಳಿಸುವ ಸಂಬಂಧದ ಬಗ್ಗೆ ಅನ್ವೇಷಣೆ ಮಾಡ್ತಾ ಇದ್ದೀವಿ. ಖಂಡಿತ. ಈ ಇಡೀ ಸಂಭಾಷಣೆ ಸೌ ಅನಿತಾ ಅರವಿಂದ್ ಸರಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ನೀಡಿರುವ ಅತ್ಯಮೂಲ್ಯ ಮಾಹಿತಿಯನ್ನು ಆಧರಿಸಿದೆ. ನಿಜ. ಈ ವಿಚಾರಗಳನ್ನು ಒಂದೊಂದಾಗಿ ಬಿಡಿಸಿ ಅರ್ಥ ಮಾಡಿಕೊಳ್ಳುವುದು ಪ್ರತಿಯೊಬ್ಬರಿಗೂ ತುಂಬಾನೇ ಕುತೂಹಲಕಾರಿಯಾಗಿದೆ. ಅಂದ್ರೆ ಪ್ರಾಚೀನ ಸಾಧಕರು ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದೆ ನಮ್ಮ ದೇಹದ ಥೈಮಸ್ ಗ್ರಂಥಿಯ ನಿಖರವಾದ ಕೆಲಸವನ್ನು ಅರ್ಥ ಮಾಡಿಕೊಂಡಿದ್ರು. ಹೌದು, ಅದನ್ನೇ ಅವರು ಕಲ್ಪವೃಕ್ಷ ಅಂತ ಕರೆದಿದ್ದು. ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಏನು ಅನ್ನೋದನ್ನ ಅರಿಯೋದು ಇಂದಿನ ಮುಖ್ಯ ಉದ್ದೇಶ. ವಿಜ್ಞಾನ ಮತ್ತು ಪ್ರಾಚೀನ ಜ್ಞಾನದ ನಡುವಿನ ಈ ಕೊಂಡಿಯನ್ನು ಅರ್ಥ ಮಾಡಿಕೊಳ್ಳುವುದು ನಿಜಕ್ಕೂ ಒಂದು ಗಹನವಾದ ಪ್ರಕ್ರಿಯೆ. ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾದ ಈ ಸಂಗತಿಗಳು ಕೇವಲ ಸಾಂಕೇತಿಕ ಕಥೆಗಳಲ್ಲ. ಬದಲಾಗಿ ಮಾನವ ದೇಹದ ಜೀವಶಾಸ್ತ್ರ ಹಾಗೂ ಆಂತರಿಕ ಚೈತನ್ಯದ ನಡುವಿನ ನಿಖರವಾದ ನಕ್ಷೆಯಾಗಿದೆ. ನಾವು ಹೊರಗಿನ ಪ್ರಪಂಚವನ್ನು, ಗ್ರಹಗಳನ್ನು, ನಕ್ಷತ್ರಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಎಷ್ಟು ಶ್ರಮಿಸ್ತೀವೋ, ನಮ್ಮ ದೇಹದ ಒಳಗಿನ ಈ ಅದ್ಭುತ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಇದು ನಮ್ಮ ಅಸ್ತಿತ್ವದ ಮೂಲವನ್ನು ಪ್ರಶ್ನಿಸುವಂಥ ಅದ್ಭುತ ಮಾಹಿತಿ. ಹಾಗಾದ್ರೆ ಈ ಪ್ರಯಾಣವನ್ನು ನಮ್ಮ ದಿನಚರ್ಯೆಯ ಅತಿ ಮುಖ್ಯ ಭಾಗವಾದ ಬ್ರಾಹ್ಮಿ ಮುಹೂರ್ತದ ಲೆಕ್ಕಾಚಾರದಿಂದಲೇ ಶುರು ಮಾಡೋಣ. ಸರಿ. ಮುಂಜಾನೆ ಬೇಗ ಏಳ್ಬೇಕು ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಚಾರ. ಆದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಎಲ್ರಿಗೂ ಒಂದೇ ಟೈಮ್ ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ. ಹೌದು. ಆದ್ರೆ ಗಾಯತ್ರಿ ಚೈತನ್ಯದಲ್ಲಿ ರಾತ್ರಿ 3 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗಿನ ಒಟ್ಟು 3 ತಾಸುಗಳ ಸಮಯ. ಹೌದು, ಆ 3 ತಾಸುಗಳ ಸಮಯವನ್ನು ಬಹಳ ನಿಖರವಾಗಿ ವಿಂಗಡಿಸಿದ್ದಾರೆ. ಇದು ಕೇವಲ ನಿದ್ರೆಯಿಂದ ಏಳುವ ಸಮಯ ಮಾತ್ರ ಅಲ್ಲ. ಅನಿತಾ ಅರವಿಂದ್ ಸರಫ್ ಅವರು ಸ್ಪಷ್ಟಪಡಿಸಿರುವ ಹಾಗೆ ಇದರಲ್ಲಿ ಜೀವನ ಶೈಲಿಗೆ ತಕ್ಕಂತೆ ಅಂದ್ರೆ ಒಂದು ಸ್ಪಷ್ಟವಾದ ವಿಭಜನೆ ಇದೆ. ಸನ್ಯಾಸಿಗಳಿಗೆ ಒಂದು, ಸಂಸಾರಿಗಳಿಗೆ ಒಂದು. ಎಕ್ಸಾಕ್ಟ್ಲಿ. ಸನ್ಯಾಸಿಗಳಿಗೆ ಈ ಬ್ರಾಹ್ಮಿ ಮುಹೂರ್ತ ರಾತ್ರಿ 3 ಗಂಟೆಗೆ ಸರಿಯಾಗಿ ಶುರುವಾಗತ್ತೆ. ಯಾಕಂದ್ರೆ ಅವರು ಲೌಕಿಕ ಬಂಧನಗಳಿಂದ ಮತ್ತು ಸಮಾಜದ ಜವಾಬ್ದಾರಿಗಳಿಂದ ಮುಕ್ತರಾಗಿರ್ತಾರೆ. ಹೌದು. ಹಾಗಾಗಿ ಪ್ರಕೃತಿಯ ಅತ್ಯಂತ ನಿಶ್ಶಬ್ದ, ಪ್ರಶಾಂತವಾದ ಆ ರಾತ್ರಿ 3 ಗಂಟೆಯ ಗಳಿಗೆ ಅವರ ತಡೆರಹಿತ ಧ್ಯಾನಕ್ಕೆ ಹೇಳಿ ಮಾಡಿಸಿದ ಸಮಯ. ಆ ಸಮಯದಲ್ಲಿ ಪ್ರಕೃತಿಯಲ್ಲಿರುವ ಸೂಕ್ಷ್ಮ ಕಂಪನಗಳು ಅವರ ಸಾಧನೆಗೆ ಪೂರಕವಾಗಿರುತ್ತೆ. ಖಂಡಿತ. ಆದ್ರೆ ಸಂಸಾರದಲ್ಲಿರೋರಿಗೆ ಅಂದ್ರೆ ಗೃಹಸ್ಥರಿಗೆ ಇದೇ ಸಮಯ ಅನ್ವಯಿಸಲ್ಲ ಅಲ್ವಾ? ಇಲ್ಲ. ಗೃಹಸ್ಥರಿಗೆ ಇದು ಬೆಳಗಿನ 4 ಗಂಟೆಯಿಂದ 6 ಗಂಟೆವರೆಗೆ ಇರುತ್ತೆ ಅಂತ ವಿವರಿಸಲಾಗಿದೆ. 4ರಿಂದ 6. ಹೌದು. ಇಂದಿನ ಒತ್ತಡದ ಬದುಕಿನಲ್ಲಿ ವೃತ್ತಿಜೀವನವನ್ನು ನಿಭಾಯಿಸುವವರಿಗೆ ಇದು ಯಾಕೆ ಮುಖ್ಯ ಅಂದ್ರೆ ಸಂಸಾರಿಗಳು ಕುಟುಂಬದ ಜವಾಬ್ದಾರಿಗಳನ್ನು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಿದ್ದೆಗೂ ಮತ್ತು ಆಧ್ಯಾತ್ಮಿಕ ಸಾಧನೆಗೂ ಒಂದು ಸಮತೋಲನ ಬೇಕು. ಅದೇ ಈ 4ರಿಂದ 6 ಗಂಟೆ ಸಮಯ. ಪ್ರಕೃತಿಯೇ ನಿಗದಿಪಡಿಸಿದ ಪ್ರಾಯೋಗಿಕ ವ್ಯವಸ್ಥೆ ಇದು. ಇದು ಆಧ್ಯಾತ್ಮ ಎಷ್ಟು ವಾಸ್ತವಿಕವಾಗಿದೆ ಅಂತ ತೋರ್ಸುತ್ತೆ. ಎಲ್ಲರಿಗೂ ಒಂದೇ ನಿಯಮವನ್ನು ಹೇರದೆ ಅವರವರ ಜವಾಬ್ದಾರಿಗೆ ತಕ್ಕಂತೆ ವಿಂಗಡಣೆ ಮಾಡಿರೋದು ಪ್ರಾಚೀನ ಜ್ಞಾನದ ಆ ದೊಡ್ಡ ಹೆಗ್ಗಳಿಕೆ. ನಿಜ. ಈ ಸಮತೋಲನದ ಬಗ್ಗೆ ಮಾತಾಡುವಾಗ ನಾವು ನೇರವಾಗಿ ವಿಜ್ಞಾನ ಮತ್ತು ಆಧ್ಯಾತ್ಮದ ಅದ್ಭುತ ಸಂಗಮದ ಕಡೆಗೆ ಹೋಗ್ಲೇಬೇಕು. ಮಾನಸ ಪೂಜೆಯ ವಿಚಾರ. ಹೌದು. ಮಾನಸ ಪೂಜೆ ಕೇವಲ ಕಲ್ಪನೆ ಅಲ್ಲ. ಅದಕ್ಕೂ ನಮ್ಮ ದೇಹದ ವಿಜ್ಞಾನಕ್ಕೂ ಇರುವ ಸಂಬಂಧ ನೋಡಿದಾಗ ಆಶ್ಚರ್ಯ ಆಗತ್ತೆ. ಪ್ರಾಚೀನ ಮುನಿಗಳು ಮಾನಸ ಪೂಜೆಯನ್ನು ಹೃದಯ ಕಮಲದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಈ ವಿಚಾರ ಗಾಯತ್ರಿ ಚೈತನ್ಯದ ಅತ್ಯಂತ ಮಹತ್ವದ ಭಾಗ. ಆಧುನಿಕ ವೈದ್ಯಕೀಯ ವಿಜ್ಞಾನ ಕೂಡ ನಮ್ಮ ದೇಹದಲ್ಲಿ 7 ಪ್ರಮುಖ ನಿರ್ನಾಳ ಗ್ರಂಥಿಗಳು ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಹೌದು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇವೆ ಅಂತ ಗುರುತಿಸಿದೆ. ಪಿಟ್ಯೂಟರಿ, ಪೀನಲ್, ಥೈರಾಯ್ಡ್ ಈ ಗ್ರಂಥಿಗಳಿಗೆ ನಾಳುಗಳು ಇರೋದಿಲ್ಲ. ಇವು ನೇರವಾಗಿ ರಕ್ತಕ್ಕೆ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡ್ತವೆ. ಸರಿ. ಈ ಹಾರ್ಮೋನ್ಗಳೇ ನಮ್ಮ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿ ಮತ್ತು ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತವೆ. ಆಶ್ಚರ್ಯದ ಸಂಗತಿ ಏನಂದ್ರೆ ವಿಜ್ಞಾನ ಗುರುತಿಸಿರುವ ಈ 7 ಕೇಂದ್ರಗಳೇ ಆಧ್ಯಾತ್ಮಿಕವಾಗಿ ಅಂದ್ರೆ ಸಹಸ್ರಾರು ವರ್ಷಗಳಿಂದ ಪ್ರಚಲಿತವಾಗಿರುವ 7 ಚಕ್ರಗಳಾಗಿವೆ.
ಭೌತಿಕ ದೇಹವನ್ನು ನಿಯಂತ್ರಿಸುವ ಈ ಗ್ರಂಥಿಗಳಿಗೂ ನಮ್ಮ ಆಂತರಿಕ ಶಕ್ತಿಯನ್ನು ನಿಯಂತ್ರಿಸುವ ಸೂಕ್ಷ್ಮ ದೇಹದ ಚಕ್ರಗಳಿಗೂ ನೇರವಾದ ಕನೆಕ್ಷನ್ ಇದೆ. ಹೌದು, ನಮ್ಮ ಪ್ರಾಚೀನರು ಜೀವಶಾಸ್ತ್ರವನ್ನು ಆಧ್ಯಾತ್ಮದ ಜತೆ ಹೇಗೆ ಮೇಳೈಸಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಖಂಡಿತ. ದೇಹದ ಈ 7 ಕೇಂದ್ರಗಳ ಬಗ್ಗೆ ಮಾತಾಡುವಾಗ ಗಾಯತ್ರಿ ಚೈತನ್ಯದಲ್ಲಿ ವಿಶೇಷವಾಗಿ ಒಂದು ಕೇಂದ್ರದ ಬಗ್ಗೆ ಬಹಳ ಒತ್ತು ನೀಡಲಾಗಿದೆ. 12 ದಳಗಳ ಅನಾಹತ ಚಕ್ರ. ಹೌದು, ಆ ಅನಾಹತ ಚಕ್ರಕ್ಕೂ ಮತ್ತೆ ನಮ್ಮ ಎದೆಯ ಭಾಗದಲ್ಲಿರುವ ಥೈಮಸ್ ಗ್ರಂಥಿಗೂ ಇರುವ ಸಂಬಂಧ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವ ಪ್ರಕಾರ ಈ ಅನಾಹತ ಚಕ್ರದಲ್ಲಿ ಮೇಲ್ಮುಖವಾಗಿ ಸದಾ ಅರಳಿರುವ ಅಷ್ಟದಳಗಳ ಹೃದಯ ಕಮಲ ಇದೆ. ಸರಿ, ಇದೇ ಜಾಗದಲ್ಲಿ ಅಂದ್ರೆ ಎದೆಯ ಮಧ್ಯಭಾಗದಲ್ಲಿ ಥೈಮಸ್ ಗ್ರಂಥಿ ಇರೋದು. ಆಧ್ಯಾತ್ಮಿಕವಾಗಿ ಇಲ್ಲಿಯೇ ಬೇಡಿದ್ದೆಲ್ಲ ಕೊಡುವ ಕಲ್ಪವೃಕ್ಷ ಇದೆ ಅಂತ ಹೇಳಲಾಗಿದೆ. ಥೈಮಸ್ ಗ್ರಂಥಿಯನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿರೋದು ಬರೀ ಕಾವ್ಯಾತ್ಮಕ ವರ್ಣನೆ ಅಲ್ಲ ಅಲ್ವಾ? ಅಲ್ವೇ ಅಲ್ಲ. ಭೌತಿಕವಾಗಿ ನೋಡಿದ್ರೆ ಮನುಷ್ಯನ ಬಾಲ್ಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಅಂದ್ರೆ ಇಮ್ಯುನಿಟಿಯನ್ನು ಬೆಳೆಸುವಲ್ಲಿ ಥೈಮಸ್ ಗ್ರಂಥಿಯ ಪಾತ್ರ ಅತ್ಯಂತ ದೊಡ್ಡದು. ಅಂದ್ರೆ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯ ಅಡಿಪಾಯ ಅದು. ನಮ್ಮ ಇಮ್ಯುನಿಟಿಯನ್ನು ನಿರ್ಧರಿಸುವ ಗ್ರಂಥಿಯನ್ನೇ ಕಲ್ಪವೃಕ್ಷ ಅಂತ ಕರೆದಿರೋದು ವೈಜ್ಞಾನಿಕವಾಗಿ ಎಷ್ಟು ನಿಖರವಾಗಿದೆ ನೋಡಿ. ಹೌದು, ಭೌತಿಕವಾಗಿ ಇದು ದೇಹವನ್ನು ರಕ್ಷಿಸುವ ಕವಚವಾದರೆ ಆಧ್ಯಾತ್ಮಿಕವಾಗಿ ಇದು ಸಾಧಕನ ಆಂತರಿಕ ಬೇಡಿಕೆಗಳನ್ನು ಪೂರೈಸುವ ಕೇಂದ್ರ. ಪುರಾಣಗಳಲ್ಲಿ ಕಲ್ಪವೃಕ್ಷದ ಕೆಳಗೆ ಕುಳಿತು ಬೇಡಿದ್ದೆಲ್ಲ ಸಿಗುತ್ತೆ ಅಂತಾರಲ್ವಾ? ಅದೇ ರೀತಿ ಈ ಚಕ್ರದಲ್ಲಿ ಗಮನ ಕೇಂದ್ರೀಕರಿಸಿ ಧ್ಯಾನ ಮಾಡಿದಾಗ ಸಾಧಕನಿಗೆ ಅಪಾರ ಶಕ್ತಿ, ಮಾನಸಿಕ ಸ್ಥೈರ್ಯ ಸಿಗುತ್ತೆ ಅನ್ನೋದೇ ಇದ್ರ ಹಿಂದಿನ ತತ್ವ. ಶಾರೀರಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿ ಇವೆರಡರ ನಿಯಂತ್ರಣ ಕೇಂದ್ರ ಒಂದೇ ಆಗಿರೋದು ಪ್ರಕೃತಿಯ ವಿಸ್ಮಯ. ಖಂಡಿತ. ಆದ್ರೆ ಇಲ್ಲಿ ನಾವು ಬಹಳ ಸೂಕ್ಷ್ಮವಾದ ಒಂದು ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋ ಹಾಗೆ ಅನಾಹತ ಚಕ್ರ ಮತ್ತು ಹೃದಯ ಕಮಲ ಎರಡೂ ಒಂದೇ ಅಲ್ಲ. ಒಂದೇ ಜಾಗದಲ್ಲಿ ಇದ್ರೂ ಅವುಗಳ ಸ್ವರೂಪ ಬೇರೆ ಬೇರೆ. ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಒಂದು ಉಪಮೇಯವನ್ನು ಬಳಸಬಹುದು. ಒಂದು ದೊಡ್ಡದಾದ ಅತ್ಯಂತ ಜನನಿಬಿಡವಾದ ನಗರ ಇದೆ ಅಂತ ಇಟ್ಕೊಳ್ಳಿ. ಆ ನಗರದ ಒಳಗೆ ಒಂದು ಸುಂದರವಾದ ಭದ್ರವಾದ ಅರಮನೆ ಇರುತ್ತೆ. ಇಲ್ಲಿ ನಗರ ಅನ್ನೋದು ಇಡೀ ವ್ಯವಸ್ಥೆ. ಆದ್ರೆ ಆ ಅರಮನೆಯ ಮಹತ್ವನೇ ಬೇರೆ. ಹೌದು. ನಮ್ಮ ಎದೆಯ ಭಾಗದಲ್ಲಿರೋ ಅನಾಹತ ಚಕ್ರದ ವ್ಯವಸ್ಥೆಯೂ ಹೀಗೆ ಇದೆ ಅಲ್ವಾ? ಸರಿಯಾಗಿ ಹೇಳಿದಿರಿ. ಅನಾಹತ ಚಕ್ರದ ಭೌತಿಕ ಮತ್ತು ಆಧ್ಯಾತ್ಮಿಕ ಸ್ವರೂಪವನ್ನು ಬಿಡಿಸಿ ಹೇಳೋದಾದ್ರೆ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಹಾಗೆ ಇದು ಬಾಗಿರುವ ಕೆಂಪು ಕಮಲದ ಮೊಗ್ಗಿನಂತಿದೆ. ಬಾಗಿರುವ ಮೊಗ್ಗು? ಹೌದು. ಗಮನಿಸಬೇಕಾದ ಅಂಶ ಏನಂದ್ರೆ ಈ ಬಾಗಿರುವ ಕೆಂಪು ಕಮಲದ ಮೊಗ್ಗಿನ ಒಳಗೆ ಕೇವಲ ಒಂದು ಸೂಜಿಯ ಮೊನೆಗೆ ಬೇಕಾಗುವಷ್ಟು ಅತ್ಯಂತ ಸಣ್ಣ ಜಾಗದಲ್ಲಿ ಜೀವಾತ್ಮ ಇರುತ್ತೆ. ಹೌದು. ಇದು ಕಣ್ಣಿಗೆ ಕಾಣದಷ್ಟು ಅಥವಾ ಊಹಿಸಲು ಅಸಾಧ್ಯವಾದಷ್ಟು ಸಣ್ಣ ಜಾಗ. ಆದರೆ ಇದೇ ಜಾಗ ಜೀವಿಗಳ ಸಮಸ್ತ ಇಂದ್ರಿಯಗಳನ್ನು ಮತ್ತೆ ಸಂಪೂರ್ಣ ಮನಸ್ಸನ್ನು ನಿಯಂತ್ರಿಸುವ ಮಹತ್ವದ ಕೇಂದ್ರವಾಗಿದೆ. ಒಂದು ಕಡೆ ಇಡೀ ಬ್ರಹ್ಮಾಂಡದ ಸತ್ಯ, ಮತ್ತೊಂದು ಕಡೆ ಕೇವಲ ಒಂದು ಸೂಜಿಯ ಮೊನೆಯಷ್ಟು ಜಾಗ. ಭೌತಿಕ ಗಾತ್ರಕ್ಕೂ ಆಧ್ಯಾತ್ಮಿಕ ಶಕ್ತಿಗೂ ಸಂಬಂಧವೇ ಇಲ್ಲ ಅನ್ನೋದು ಇದ್ರಿಂದ ಸ್ಪಷ್ಟವಾಗುತ್ತೆ. ನಿಜ. ಇಷ್ಟೊಂದು ಸಣ್ಣ ಜಾಗದಲ್ಲಿ ನಮ್ಮ ಇಡೀ ಅಸ್ತಿತ್ವದ ರಹಸ್ಯ ಅಡಗಿದೆ ಎಂದ್ರೆ ನಾವು ಹೊರಗಡೆ ಎಷ್ಟೇ ಹುಡುಕಿದ್ರೂ ಸಿಗದ ಉತ್ತರ ನಮ್ಮ ಒಳಗೆ ಇದೆ ಅಂತರ್ಥ. ಹೌದು. ಮತ್ತು ಈ ಬಾಗಿರುವ ಕೆಂಪು ಕಮಲದ ಮುಗ್ಗಿನ ಅಂದ್ರೆ ಅನಾಹತ ಚಕ್ರದ ವಿವರಣೆಯನ್ನು ಮುಂದುವರಿಸೋದಾದರೆ ಇದೇ ಅನಾಹತ ಚಕ್ರದೊಳಗೆ ಮೇಲ್ಮುಖವಾಗಿ ಅರಳಿದ ಮತ್ತೊಂದು ಚಿಕ್ಕ ಕಮಲ ಪುಷ್ಪವಿದೆ. ಓ, ಇದನ್ನೇ ಹೃದಯ ಕಮಲ ಅಂತ ಕರೆಯೋದು. ಸರಿ. ಆ ಬಾಗಿರುವ ಮೊಗ್ಗಿನೊಳಗೆ ಮೇಲ್ಮುಖವಾಗಿ ಅರಳಿರುವ ಈ ಚಿಕ್ಕ ಪುಷ್ಪವೇ ಅತ್ಯಂತ ಪವಿತ್ರವಾದ ಜಾಗ, ಅಥವಾ ಆ ಉಪಮೇಯದ ಅರಮನೆ. ಎಕ್ಸಾಕ್ಟ್ಲಿ. ನಗರದಂತಹ ಅನಾಹತ ಚಕ್ರದೊಳಗೆ ಇರುವ ಅರಮನೆಯೇ ಈ ಹೃದಯ ಕಮಲ. ಇದೇ ಸಗುಣ ಬ್ರಹ್ಮನ ವಾಸಸ್ಥಾನವಾದ ಬ್ರಹ್ಮಪುರಿ. ಅನಿತಾ ಅರವಿಂದ್ ಸರಫ್ ಅವರು ಸ್ಪಷ್ಟಪಡಿಸಿರುವ ಹಾಗೆ ಇಲ್ಲಿಯೇ ನಮ್ಮ ಆರಾಧ್ಯ ದೇವತೆ ಅಥವಾ ಗುರುಗಳು ಆಸೀನರಾಗಿರ್ತಾರೆ. ಹೌದು. ಪ್ರಾಚೀನ ಮುನಿಗಳು ವಿವರಿಸಿದ ಮಾನಸ ಪೂಜೆ ನೇರವಾಗಿ ಇವರಿಗೆ ಅಂದ್ರೆ ಈ ಬ್ರಹ್ಮಪುರಿಯಲ್ಲಿ ಅರ್ಪಿತವಾಗುತ್ತದೆ. 100ಕ್ಕೆ 100 ಸತ್ಯ. ನಾವು ಹೊರಗಡೆ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಆಂತರಿಕವಾಗಿ ನಡೆಯುವ ನೈಜ ಮಾನಸ ಪೂಜೆ ಈ ಮೇಲ್ಮುಖವಾಗಿ ಅರಳಿದ ಚಿಕ್ಕ ಕಮಲಪುಷ್ಪದಲ್ಲೇ ಜರುಗಬೇಕು. ಇಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಗಾಯತ್ರಿ ಚೈತನ್ಯದಲ್ಲಿ ನಿವಾರಿಸಲಾಗಿದೆ. ಚಕ್ರಗಳ ಬಣ್ಣದ ಬಗ್ಗೆ ಇರೋ ಗೊಂದಲ ಅಲ್ವಾ? ಹೌದು. ಬೇರೆ ಬೇರೆ ಗ್ರಂಥಗಳಲ್ಲಿ ಚಕ್ರಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ಸೂಚಿಸಿರುವುದು ಸಾಧಕರಿಗೆ ಗೊಂದಲ ಉಂಟು ಮಾಡಬಹುದು.
ಆದರೆ ಅನುಭಾವಿಗಳ ಸ್ವಂತ ಅನುಭೂತಿಯ ಆಧಾರದ ಮೇಲೆ ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಮೇಲೆ. ಹೌದು, ಅವರ ಅನುಭೂತಿಯ ಮೇಲೆ ಈ ಬಣ್ಣಗಳು ಬದಲಾಗುವ ಸೂಕ್ಷ್ಮತೆ ಇದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಇದು ಬಹಳ ಕುತೂಹಲಕಾರಿಯಾದ ಅಂಶ. ಅಂದ್ರೆ ಆಧ್ಯಾತ್ಮಿಕ ಅನುಭವ ಪ್ರತಿಯೊಬ್ಬ ಸಾಧಕನಿಗೂ ಆ ವೈಯಕ್ತಿಕವಾಗಿರುತ್ತೆ. ಖಂಡಿತ. ಅವರವರ ಆಂತರಿಕ ಸ್ಥಿತಿಗೆ, ಸಾಧನೆಯ ಮಟ್ಟಕ್ಕೆ ತಕ್ಕಂತೆ ಚಕ್ರದ ಬಣ್ಣ ಅವರ ಅನುಭೂತಿಗೆ ಬರುತ್ತೆ. ಪ್ರತಿಯೊಬ್ಬರ ಆಧ್ಯಾತ್ಮಿಕ ಪ್ರಯಾಣ ಅನನ್ಯವಾಗಿರುತ್ತೆ ಅಂತ ಇದು ಎತ್ತಿ ತೋರಿಸುತ್ತೆ. ಈಗ ಈ ಹೃದಯ ಗುಹೆಯಲ್ಲಿ ದೈವ ಸಾಕ್ಷಾತ್ಕಾರ ಮತ್ತು ಜಾಗೃತಿಯ ಬಗ್ಗೆ ಗಮನ ಹರಿಸಿದಾಗ ಅಥರ್ವವೇದದ ಗಾಯತ್ರಿ ಹೃದಯದ ಉಲ್ಲೇಖವನ್ನು ನೆನ್ಸ್ಕೊಳ್ಳೋದು ಬಹಳ ಪ್ರಸ್ತುತ. ಹೌದು. ಭಗವತಿ ಗಾಯತ್ರಿಯೂ ಪ್ರಾಣಶಕ್ತಿಯಿಂದ ಹೃದಯ ಕಮಲದಲ್ಲಿ ವಿರಾಜಮಾನಳಾಗಿರುವಳು. ಅಂದ್ರೆ ಅವಳು ಅಲ್ಲಿ ನೆಲೆಸಿರುತ್ತಾಳೆ ಅನ್ನೋ ಅದ್ಭುತ ಕಲ್ಪನೆ ಅಥರ್ವವೇದದಲ್ಲಿದೆ. ನಮ್ಮ ಪ್ರತಿಯೊಂದು ಉಸಿರಿನ ಪ್ರಾಣಶಕ್ತಿಯೇ ದೇವಿಯ ಇರುವಿಕೆಗೆ ಆಧಾರ. ಈ ಹೃದಯ ಕಮಲದಲ್ಲಿ ದೇವಿಯನ್ನು ಧ್ಯಾನಿಸುವುದರಿಂದ ಆಗುವ ಆಂತರಿಕ ಬದಲಾವಣೆಗಳನ್ನು ಗಾಯತ್ರಿ ಚೈತನ್ಯವು ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತದೆ. ಯಾರು ಹೃದಯ ಕಮಲದಲ್ಲಿ ದೇವಿ ಗಾಯತ್ರಿಯನ್ನು ನಿರಂತರವಾಗಿ ಧ್ಯಾನಿಸುತ್ತಾರೋ ಅವರು ಸಂಪೂರ್ಣವಾಗಿ ಪಾಪರಹಿತರಾಗುತ್ತಾರೆ ಮತ್ತು ಅತ್ಯುನ್ನತವಾದ ನಿರ್ಮಲತೆಯನ್ನು ಪಡೆಯುತ್ತಾರೆ. ಇಲ್ಲಿ ಪಾಪ ಅಂದ್ರೆ ಕೇವಲ ನಾವು ಮಾಡುವ ದೈನಂದಿನ ತಪ್ಪುಗಳಲ್ಲ ಅಲ್ವಾ? ಬದಲಾಗಿ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಕಲ್ಮಶಗಳು, ಅಹಂಕಾರ ಮತ್ತು ದ್ವೇಷದಂಥ ಭಾವನೆಗಳು. ಈ ಕಲ್ಮಶಗಳು ನಾಶವಾದಾಗ ಮಾತ್ರ ಒಳಗಿನ ನಿರ್ಮಲತೆ ಮೂಡುತ್ತದೆ. ಈ ನಿರ್ಮಲ ಸ್ಥಿತಿಯನ್ನು ತಲುಪಿದಾಗ ಆ ಹೃದಯದ ಅತ್ಯಂತ ಆಳದಲ್ಲಿರುವ ದಿವ್ಯ ಚೈತನ್ಯ ಅಂದ್ರೆ ಆ ದೈವೀ ಸಾನ್ನಿಧ್ಯ ವಿಭಿನ್ನ ರೂಪಗಳಲ್ಲಿ ಅನುಭವಕ್ಕೆ ಬರುತ್ತದೆ. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಒಂದು ಬೆಳಗುವ ಜ್ಯೋತಿಯಂತೆ, ಅತ್ಯಂತ ಮಧುರವಾದ ಆಕರ್ಷಣೆಯಂತೆ, ಪ್ರೀತಿಯ ನಿರಂತರ ಬುಗ್ಗೆಯಂತೆ ಮತ್ತು ಶಾಶ್ವತವಾದ ಅಮರಪುರುಷನಂತೆ ಸಾಧಕನಿಗೆ ವೇದ್ಯವಾಗುತ್ತದೆ. ಜ್ಯೋತಿ, ಮಧುರ ಆಕರ್ಷಣೆ, ಪ್ರೀತಿಯ ಬುಗ್ಗೆ ಮತ್ತು ಅಮರಪುರುಷ, ಈ 4 ರೂಪಗಳಲ್ಲಿ ದಿವ್ಯ ಚೈತನ್ಯವನ್ನು ಅನುಭವಿಸುವುದು ಆಧ್ಯಾತ್ಮದ ಅತ್ಯುನ್ನತ ಸ್ಥಿತಿ. ಆ ಬೆಳಕು ಅಜ್ಞಾನವನ್ನು ದೂರ ಮಾಡುತ್ತದೆ, ಆ ಆಕರ್ಷಣೆ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ, ಆ ಪ್ರೀತಿಯ ಬುಗ್ಗೆ ಇಡೀ ಪ್ರಪಂಚವನ್ನು ಪ್ರೀತಿಸುವಂತೆ ಮಾಡುತ್ತದೆ. ಆದರೆ ಈ ಸ್ಥಿತಿಯನ್ನು ಸುಲಭವಾಗಿ ತಲುಪಲು ಸಾಧ್ಯವಿಲ್ಲ. ಖಂಡಿತ. ಅದಕ್ಕೆ ಸಾಧಕರಿಗೆ ಅತ್ಯಂತ ತೀವ್ರವಾದ ಅಭಿಪ್ಸೆ ಇರ್ಬೇಕು ಅಂತ ಗಾಯತ್ರಿ ಚೈತನ್ಯ ಒತ್ತಿ ಹೇಳ್ತದೆ. ಹೌದು. ನಮಗೆ ಸಾಮಾನ್ಯವಾಗಿ ಸಿಗುವ ಲೌಕಿಕ ಆಸೆಗಳಿಗೂ ಈ ಅಭಿಪ್ಸೆಗೂ ಇರೋ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಇದು ಯಾವುದೋ ಒಂದು ವಸ್ತುವನ್ನು ಅಥವಾ ಪದವಿಯನ್ನು ಪಡೆಯಬೇಕೆಂಬ ಆಸೆಯಲ್ಲ. ಬದಲಾಗಿ ಅಸ್ತಿತ್ವದ ಮೂಲವನ್ನು ಹುಡುಕುವ ಒಂದು ಬಲವಾದ ಸೆಳೆತ, ಆತ್ಮದ ಆಳದಿಂದ ಉಕ್ಕಿ ಬರುವ, ಬೇರೆ ಎಲ್ಲ ಪ್ರಾಪಂಚಿಕ ಆಕರ್ಷಣೆಗಳನ್ನು ಬದಿಗೊತ್ತುವಂತಹ ತೀವ್ರವಾದ ಹಂಬಲ. ನಿಖರವಾಗಿ ಹೇಳಿದ್ದೀರಿ. ಈ ಹಂಬಲವಿದ್ದಾಗ ಮಾತ್ರ ಸಾಧಕನು ತನ್ನ ಗುರಿಯತ್ತ ಸಾಗಬಲ್ಲನು. ನಿರಂತರವಾದ ಸಾಧನೆಯ ಮೂಲಕ ಆ ಮೇಲ್ಮುಖವಾಗಿ ಅರಳಿದ ಹೃದಯ ಕಮಲದಲ್ಲಿ ದೈವದ ದರ್ಶನ ಪಡೆಯುವುದೇ ಸಾಧಕರ ಏಕೈಕ ಗುರಿಯಾಗಿರುತ್ತದೆ. ಈ ದರ್ಶನವೇ ಅಂತಿಮವಾದ ದೈವ ಸಾಕ್ಷಾತ್ಕಾರ. ಅಲ್ಲಿಗೆ ತಲುಪಿದ ಮೇಲೆ ಭೌತಿಕ ಜಗತ್ತಿನ ಯಾವುದೇ ಗೊಂದಲಗಳು ಸಾಧಕನನ್ನು ಬಾಧಿಸುವುದಿಲ್ಲ. ಜೀವಾತ್ಮವು ತನ್ನ ಮೂಲವನ್ನು ಅರಿತುಕೊಳ್ಳುವ ಈ ಪ್ರಕ್ರಿಯೆಯೇ ಮಾನವ ಜನ್ಮದ ಅತಿದೊಡ್ಡ ಸಾರ್ಥಕತೆ. ಹೌದು. ಹಾಗಾದ್ರೆ ವಿಜ್ಞಾನದ ನಿರ್ನಾಳ ಗ್ರಂಥಿಗಳಿಂದ ಅಂದ್ರೆ ಎಂಡೋಕ್ರೈನ್ ಸಿಸ್ಟಮ್ನಿಂದ ಆಧ್ಯಾತ್ಮದ ಅನಾಹತ ಚಕ್ರ, ಅದರೊಳಗಿನ ಸೂಜಿಯ ಮೊನೆಯಷ್ಟು ಜಾಗದಲ್ಲಿರುವ ಜೀವಾತ್ಮ, ನಂತರ ಮೇಲ್ಮುಖವಾಗಿ ಅರಳಿದ ಹೃದಯ ಕಮಲ ಮತ್ತು ಅಂತಿಮವಾಗಿ ದೈವ ಸಾಕ್ಷಾತ್ಕಾರದವರೆಗಿನ ಈ ಸುದೀರ್ಘ ಪ್ರಯಾಣದ ಪ್ರಮುಖ ಅಂಶಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ನಮ್ಮ ದೇಹವೇ ಒಂದು ಮಹಾನ್ ವಿಶ್ವವಿದ್ಯಾಲಯ ಅನ್ನೋದು ನಮಗೆ ಸ್ಪಷ್ಟವಾಗುತ್ತದೆ. ನಿಜ. ಥೈಮಸ್ ಗ್ರಂಥಿಯ ಜೀವಶಾಸ್ತ್ರದ ಕಾರ್ಯದಿಂದ ಹಿಡಿದು ಅಂತಿಮ ಆಧ್ಯಾತ್ಮಿಕ ಜಾಗೃತಿವರೆಗೆ ಪ್ರತಿಯೊಂದು ಒಂದಕ್ಕೊಂದು ಅದ್ಭುತವಾಗಿ ಬೆಸೆದುಕೊಂಡಿದೆ. ಹೌದು. ಮತ್ತು ಈ ಜ್ಞಾನದ ಪ್ರಸ್ತುತತೆಯನ್ನು ಇಂದಿನ ಕಾಲಘಟ್ಟದಲ್ಲಿ ನಾವು ಬಹಳ ಗಂಭೀರವಾಗಿ ಅರಿಯಬೇಕಾಗಿದೆ. ಖಂಡಿತ. ಇಂದಿನ ಜಗತ್ತಿನಲ್ಲಿ ನಾವು ಮಾಹಿತಿಯ ಅತಿಯಾದ ಹರಿವಿನಿಂದ ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ನಿಂದ ಬಳಲುತ್ತಿದ್ದೇವೆ. ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳ ಮೂಲಕ ನಾವು ದಿನವಿಡೀ ಹೊರಗಿನ ಪ್ರಪಂಚದ ಬಗ್ಗೆ ಅಸಂಖ್ಯಾತ ವಿಚಾರಗಳನ್ನು ಮೆದುಳಿನಲ್ಲಿ ತುಂಬಿಕೊಳ್ತಿದ್ದೇವೆ. ಇದರಿಂದ ಮನಸ್ಸಿನ ಶಾಂತಿ ಕದಡಿದೆ. ಹೀಗಿರುವಾಗ ನಮ್ಮ ಆಂತರಿಕ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಈ ಪ್ರಾಚೀನ ಜ್ಞಾನ ಇಂತಹ ಸಮಯದಲ್ಲಿ ಎಷ್ಟೊಂದು ಪ್ರಸ್ತುತವಾಗಿದೆಯಲ್ವಾ? ಹೌದು. ಅನೀತಾ ಅರವಿಂದ್ ಸರಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿದ ಈ ವಿಚಾರಗಳು
ಕೇವಲ ಓದಲು ಮಾತ್ರ ಸೀಮಿತವಾದ ಹಳೆಯ ಗ್ರಂಥಗಳಲ್ಲ. ಅವು ನಮ್ಮ ದೈನಂದಿನ ಮಾನಸಿಕ ಶಾಂತಿಗೆ ಹಿಡಿದ ದಾರಿದೀಪ. ಇಂದ್ರಿಯಗಳ ನಿಯಂತ್ರಣ ಮತ್ತು ಹೃದಯ ಕಮಲದಲ್ಲಿನ ಪ್ರಶಾಂತತೆಯನ್ನು ಕಂಡುಕೊಳ್ಳುವುದು ಇಂದಿನ ಒತ್ತಡದ ಬದುಕಿಗೆ ಅತಿ ದೊಡ್ಡ ಮದ್ದು. ಈ ಜ್ಞಾನವು ನಮ್ಮನ್ನು ಬಾಹ್ಯ ಜಗತ್ತಿನ ಕೃತಕ ಗೊಂದಲಗಳಿಂದ ಬಿಡಿಸಿ ನಮ್ಮ ಆಂತರಿಕ ಸತ್ಯದ ಕಡೆಗೆ ಕೊಂಡೊಯ್ಯುತ್ತದೆ. ಅಷ್ಟೇ ಅಲ್ಲ, ನಾವು ನಮ್ಮ ದೇಹದ ಬಗ್ಗೆ ಹೊಂದಿರುವ ದೃಷ್ಟಿಕೋನವನ್ನೇ ಇದು ಬದಲಾಯಿಸುತ್ತದೆ. ನಮ್ಮ ದೇಹ ಕೇವಲ ಮಾಂಸಖಂಡಗಳ ಮತ್ತು ಮೂಳೆಗಳ ಗೂಡಲ್ಲ. ಇದು ಬ್ರಹ್ಮಾಂಡದ ಶಕ್ತಿಯನ್ನು ತನ್ನೊಳಗೆ ಹುದುಗಿಸಿಟ್ಟುಕೊಂಡಿರುವ ಒಂದು ಪವಿತ್ರವಾದ ದೇಗುಲ. ಹೌದು, ಇದನ್ನು ಅರಿತಾಗ ನಮ್ಮ ಜೀವನ ಶೈಲಿಯೇ ಬದಲಾಗುತ್ತದೆ. ಸಂಭಾಷಣೆಯ ಈ ಹಂತದಲ್ಲಿ ಪ್ರತಿಯೊಬ್ಬರನ್ನೂ ಕಾಡುವ ಮತ್ತು ಮತ್ತಷ್ಟು ಆಳವಾಗಿ ಯೋಚಿಸುವಂತೆ ಮಾಡುವ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವುದು ಅತ್ಯಂತ ಸೂಕ್ತ. ಸರಿ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರಾಚೀನರ ಬಳಿ ಯಾವುದೇ ಸೂಕ್ಷ್ಮದರ್ಶಕಗಳಿರಲಿಲ್ಲ, ಅಂದ್ರೆ ಮೈಕ್ರೋಸ್ಕೋಪ್ ಇರಲಿಲ್ಲ, ಎಂಆರ್ಐ ಯಂತ್ರಗಳಿರಲಿಲ್ಲ, ಅಥವಾ ಯಾವುದೇ ಆಧುನಿಕ ಸ್ಕ್ಯಾನಿಂಗ್ ಯಂತ್ರಗಳೂ ಇರಲಿಲ್ಲ. ಹೌದು. ಆದರೂ ನಮ್ಮ ದೇಹದ ಎಂಡೋಕ್ರೈನ್ ಗ್ರಂಥಿಗಳನ್ನು ಮತ್ತು ಅಲ್ಲಿ ನಡೆಯುವ ಅತ್ಯಂತ ಸೂಕ್ಷ್ಮವಾದ ಜೈವಿಕ ಪ್ರಕ್ರಿಯೆಗಳನ್ನು ಆಧ್ಯಾತ್ಮಿಕ ಚಕ್ರಗಳ ರೂಪದಲ್ಲಿ ಅಷ್ಟೊಂದು ನಿಖರವಾಗಿ ಅವರು ಹೇಗೆ ಗುರುತಿಸಿದ್ರು? ಅವರು ಹೇಗೆ ಗುರುತಿಸಿದ್ರು? ಇದು ಇಂದಿನ ಆಧುನಿಕ ವಿಜ್ಞಾನಕ್ಕೂ ಸವಾಲೊಡ್ಡುವ ಪ್ರಶ್ನೆ. ಅವರ ಆಂತರಿಕ ದೃಷ್ಟಿ ಮತ್ತು ಧ್ಯಾನದ ಶಕ್ತಿ ಆ ಮಟ್ಟದಲ್ಲಿತ್ತು ಎಂಬುದು ಇದರಿಂದ ವೇದ್ಯವಾಗುತ್ತದೆ. ಖಂಡಿತ. ಹಾಗಾದ್ರೆ ವಿಜ್ಞಾನಕ್ಕೆ ಇನ್ನೂ ಅರ್ಥವಾಗದ ಇನ್ಯಾವ ಮಾನವ ದೇಹದ ರಹಸ್ಯಗಳು, ಇನ್ಯಾವ ಭೌತಿಕ ಮತ್ತು ಆಧ್ಯಾತ್ಮಿಕ ಕೊಂಡಿಗಳು ಈ ಪ್ರಾಚೀನ ಜ್ಞಾನದಲ್ಲಿ ಅಡಗಿರಬಹುದು? ದೈಹಿಕ ಅಂಗರಚನಾಶಾಸ್ತ್ರದ ಆಚೆಗಿನ ಈ ರಹಸ್ಯಗಳನ್ನು ಭೇದಿಸುವುದು ಮತ್ತು ವಿಜ್ಞಾನ ಹಾಗೂ ಆಧ್ಯಾತ್ಮವನ್ನು ಒಟ್ಟಿಗೆ ಸೇರಿಸುವುದು ಮನುಕುಲದ ಮುಂದಿರುವ ಅತ್ಯಂತ ರೋಮಾಂಚಕಾರಿ ಹೆಜ್ಜೆಯಾಗಬಹುದು. ನಿಜ. ಈ ಅದ್ಭುತ ಪ್ರಶ್ನೆಯ ಸುತ್ತಲಿನ ಚಿಂತನೆಗಳು ಸದಾ ಜೀವಂತವಾಗಿರ್ಲಿ. ಇದನ್ನು ತಿಳಿದುಕೊಳ್ಳುವುದು ಕುತೂಹಲಕಾರಿಯಾಗಿದೆ. ಮತ್ತೊಂದು ಆಸಕ್ತಿದಾಯಕ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.